ರಂಭಾಪುರಿ ಶ್ರೀಗಳ ಕಾರಿಗೆ ಚಪ್ಪಲಿ ತೂರಿರ್ತಕ್ಕಂಥ ಘಟನೆ ನಡೆದಿದೆ. ಮಹಿಳೆಯೊಬ್ಬರು ರಂಭಾಪುರಿ ಶ್ರೀಗಳ ಕಾರಿಗೆ ಚಪ್ಪಲಿ ತೂರಿದ್ದಾರೆ ಅನ್ನುವಂಥದ್ದು. ರಂಭಾಪುರಿ ಮಠದ ಭಕ್ತರೇನೆ ಶ್ರೀಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಊದ್ಗಟ್ಟಿ ಗ್ರಾಮಕ್ಕೆ ಪಲ್ಲಕ್ಕಿಯಲ್ಲಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೆದಿದೆ. ಪರಿಸ್ಥಿತಿ ಸಾಕಷ್ಟು ಉದ್ವಿಗ್ನವಾಗಿದೆ. ರಂಭಾಪುರಿ ಶ್ರೀಗಳ ಕಾರಿಗೆ ಮಹಿಳೆಯೊಬ್ಬರು ಚಪ್ಪಲಿ ತೂರಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ, ನ್ಯೂಸ್ ಡೆಸ್ಕ್ ಇಂದ ಲೈವ್ ಇದ್ದಾರೆ. ಶ್ರೀಪಾದ್, ಎಷ್ಟೊಂದು ಆಕ್ರೋಶ, ಆ ರೀತಿನಲ್ಲಿ ಚಪ್ಪಲಿ ತೂರ್ತಾ ಇರ್ತಕ್ಕಂಥದ್ದು, ಜನ ಕಾರಿಗೆ ಮುತ್ತಿಗೆ ಹಾಕ್ತಾ ಇರ್ತಕ್ಕಂಥದ್ದು, ಏನ್ ನಡೆದಿದೆ? ಯಾಕೆ ಮಠದ ಭಕ್ತರೇನೆ ಇಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಇದನ್ನು ನಾವು ಗಮನಿಸಬೇಕಾಗಿರುವಂತದ್ದು ವಿಚಾರ ಏನಂತಂದ್ರೆ, ರಂಭಾಪುರಿ ಪೀಠದ ಶಾಖಾ ಮಠಕ್ಕೆ ಸ್ವಾಮೀಜಿಯೊಬ್ಬರನ್ನ ಆಯ್ಕೆ ಮಾಡಬೇಕಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಗಲಾಟೆ ಇದು. ಇನ್ನು ಆ ಶಾಖಾ ಮಠಕ್ಕೆ ಸ್ವಾಮೀಜಿಯನ್ನ ಆಯ್ಕೆ ಮಾಡಿಲ್ಲ ಅಂತಂದ್ರೂ ಕೂಡ ಗಂಗಾಧರ ಸ್ವಾಮೀಜಿ ಅನ್ನುವಂಥವರು ಆ ಒಂದು ಶಾಖಾ ಮಠಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯನ್ನ ಉಪಭೋಗ ಮಾಡುತ್ತಿದ್ದಾರೆ ಅಂತಂದ್ರೆ ಉಳುಮೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆ ಮಠದ ಜಾಗವನ್ನು ಕ್ಲೀನ್ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಒಬ್ಬ ಶಾಖೆಗೆ ಇಂಥದ್ದೇ ಪೀಠಾಧಿಪತಿ ಅಂತ ಆಯ್ಕೆ ಮಾಡಿಲ್ಲ. ಅದು ಕೋರ್ಟ್ ಅಂಗಳವನ್ನ ತಲುಪಿದೆ. ಕೋರ್ಟ್ನಲ್ಲಿ ವಿವಾದ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಅಧಿಕಾರವನ್ನ ಯಾರು ಕೊಟ್ಟರು? ಇಲ್ಲಿ ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ತೂರಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಇದೇ ರಂಭಾಪುರಿ ಪೀಠಕ್ಕೆ ಸೇರಿದ ಶಾಖಾ ಮಠವೇ ಈ ಕಲಾದಗಿ ಗ್ರಾಮದಲ್ಲಿ ಇರುವಂಥದ್ದು. ಕಲಾದಗಿ ಗ್ರಾಮದಲ್ಲಿ ಇನ್ನೂ ಪೀಠಾಧಿಪತಿಯ ಆಯ್ಕೆಯನ್ನ ಮಾಡದೆ ಆ ಶಾಖಾ ಮಠಕ್ಕೆ ಸಂಬಂಧಪಟ್ಟಂತ ಆಸ್ತಿಯನ್ನ ಅನುಭವಿಸೋದಕ್ಕೆ ಇವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಮಠದ ಭಕ್ತರು ಮಾಡ್ತಾ ಇದ್ದಾರೆ. ಪೀಠಾಧಿಪತಿಯ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಭಾಪುರಿ ಪೀಠ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಅವರು ಕನ್ಕ್ಲೂಷನ್ಗೆ ಬರೋಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ಈ ಒಂದು ಕೇಸ್ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಇತ್ಯರ್ಥ ಆಗೋವರೆಗೂ ಇಂಥದ್ದೇ ನಿರ್ದಿಷ್ಟ ಸ್ವಾಮಿ ಆ ಮಠಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನ ಉಪಭೋಗ ಮಾಡುವಂತಿಲ್ಲ. ಇದೇ ವಿಚಾರ ಮಠದ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿ ಇವರು ಅಡ್ಡಪಲ್ಲಕ್ಕಿಗೆ ಹೋದಂತಹ ಸಂದರ್ಭದಲ್ಲಿ ಮಠದ ಭಕ್ತರು ಈ ರೀತಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಶ್ರೀಪಾದ್ ಡೀಟೇಲ್ಸ್ಗಾಗಿ.
ರೈಟ್, ಇದು ಇನ್ನಷ್ಟು ಸಾಕಷ್ಟು ಉಲ್ಬಣಗೊಳ್ಳೋ ಅಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂತಂದ್ರೆ ಒಂದು ರೀತಿಯ ಸಂಘರ್ಷ ಮಠದ ಒಳಗಡೆನೆ ನಡೀತಾ ಇದೆ. ಆ ಸಂಘರ್ಷದಲ್ಲಿ ಇದೀಗ ರಂಭಾಪುರಿ ಪ್ರಮುಖ ಪೀಠ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಅಲ್ಲಿವರೆಗೂ ಕೂಡ ಈ ಒಂದು ಉದ್ವಿಗ್ನತೆ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ ಅಂತ ಅನ್ಸುತ್ತೆ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ಶ್ರೀಪಾದ್, ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಇದು ಇನ್ನಷ್ಟು ಉಲ್ಬಣಗೊಳ್ಳುತ್ತಾ ಅಂತ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ರಂಭಾಪುರಿ ಶ್ರೀಗಳು ಏನು ನಿರ್ಧಾರ ಕೈಗೊಳ್ಳಬಹುದು, ಅವರ ಬಳಗ ಏನು ಹೇಳುತ್ತೆ? ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಕೈಮೀರಿ ಹೋಗಿದೆ ಅಂತ ಹೇಳಿ. ಅಸಲಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ಪಂಚಗೃಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದವೇ ಇಷ್ಟೊಂದು ವಿಕೋಪಕ್ಕೆ ತಿರುಗಿರುವಂಥದ್ದು. ವಿವಾದ ಒಂದ್ ಕಡೆ ಕೋರ್ಟ್ನಲ್ಲಿ ಇದ್ದಾಗಲೇ ಗಂಗಾಧರ ಸ್ವಾಮೀಜಿ ಅವರು ಮಠದ ದುರಸ್ತಿ ಹಾಗೇನೆ ಹೊಲದ ಉಳುಮೆಗೆ ಮುಂದಾಗಿದ್ದಾರೆ. ಇದೇ ಮಠದ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಂಭಾಪುರಿ ಜಗದ್ಗುರುಗಳ ವಿರುದ್ಧ ಕಲಾದಗಿಯಲ್ಲಿ ಮಠದ ಭಕ್ತರು ಈ ರೀತಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಸಲಿಗೆ ಗುರುಗಳು, ರಂಭಾಪುರಿ ಜಗದ್ಗುರುಗಳು ಅಡ್ಡಪಲ್ಲಕ್ಕಿಗೆ ಅಂತ ಒಂದು ಊರಿಗೆ ಹೋಗ್ಬೇಕಾಗುತ್ತೆ, ಉದಗಟ್ಟಿ ಗ್ರಾಮ ಅಂತ. ಆ ಉದಗಟ್ಟಿ ಗ್ರಾಮಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಕಲಾದಗಿಯಲ್ಲಿ ರಂಭಾಪುರಿ ಪೀಠದ ಶ್ರೀಗಳ ವಿರುದ್ಧ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಆಕ್ರೋಶಕ್ಕೆ ಕಾರಣ ಏನು ಅನ್ನೋದನ್ನ ಈಗಾಗಲೇ ಹೇಳ್ತಾ ಇದ್ದೆ. ಕಲಾದಗಿ ಅನ್ನುವಂತಹ ಗ್ರಾಮದಲ್ಲಿ ಇದೇ ರಂಭಾಪುರಿ ಪೀಠಕ್ಕೆ ಸೇರಿದಂತಹ ಒಂದು ಶಾಖಾ ಮಠ ಇದೆ. ಆ ಶಾಖಾ ಮಠಕ್ಕೆ ಸದ್ಯಕ್ಕೆ ಸ್ವಾಮೀಜಿ ಅಥವಾ ಉತ್ತರಾಧಿಕಾರಿ ಅಥವಾ ಪೀಠಾಧಿಪತಿ ಅಂತ ಯಾರನ್ನೂ ನೇಮಕ ಮಾಡಿಲ್ಲ. ನೇಮಕ ಮಾಡುವ ವಿಚಾರವೇ ಕೋರ್ಟ್ ಅಂಗಳದಲ್ಲಿದೆ. ಈ ವಿವಾದ ಕೋರ್ಟ್ವರೆಗೂ ಹೋಗಿದೆ. ಸೊ ಕೋರ್ಟಲ್ಲಿ ಇತ್ಯರ್ಥ ಆಗೋವರೆಗೂ ಯಾವುದೇ ವ್ಯಕ್ತಿ ಮಠದ ಆಸ್ತಿಯನ್ನ ಈ ರೀತಿ ಉಪಭೋಗ ಮಾಡೋದಕ್ಕೆ ಅಧಿಕಾರ ಇಲ್ಲ. ಸೊ ಇದನ್ನ ರಂಭಾಪುರಿ ಶ್ರೀಗಳು ಪ್ರಶ್ನೆ ಮಾಡಬೇಕಾಗಿತ್ತು ಅನ್ನೋದು ಈ ಮಠದ ಭಕ್ತರ ಆಗ್ರಹ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷದರ್ಶಿ ಚೋಳಪ್ಪ ಅನ್ನುವಂಥವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚೋಳಪ್ಪನವ್ರೆ. ನಂದೀಶ್ ಅನ್ರಿ, ಸೋಳಪ್ಪ ಅಲ್ಲ, ನಂದೀಶ್ ಅನ್ರಿ. ಏನ್ ನಡೆದಿದೆ ರೀ ಇಲ್ಲಿ? ಏನ್ ನಡೆದಿದೆ? ಯಾಕೆ ಇಷ್ಟ ಆಕ್ರೋಶ? ಏನ್ ಆಕ್ರೋಶ ಏನಿಲ್ರಿ ಮೇಡಮ್ ಅವ್ರ. 2016 ಆಗಿಂದ ಟೆಂಪರರಿ ಸ್ಟೇ ತಗೊಂಬಂದು ಒಳಗೆ ಹೋಗೋಣ. ಯಾರು? ಗಂಗಾಧರ ಸ್ವಾಮಿ. 2016 ಆಗಿಂದ ಬಂದ್ರು ಸಹಿತ ಉಪಾಧ್ಯಾಯತನ ಮಾಡೋದು, ಮಠದ ಆಸ್ತಿ ಲಪಡಾಯಿಸೋದು ನಡೆಸಿಬಿಟ್ಟನ. ಅದಕ್ಕೆ ಕುಮ್ಮಕ್ಕ ಕೊಡೋರು ಗಂಗಾಧರ ಶ್ರೀ, ಇವರು ರಂಭಾಪುರಿ ಜಗದ್ಗುರುಗಳು, ಮುಕ್ತಿಮಂದಿರ ಶ್ರೀಗಳು. ಇಲ್ಲಿ ಮಠದ ಆಸ್ತಿ ಅಪಾರ ಆಸ್ತಿ ಐತಿ. ಒಂದು 10 ಕೋಟಿ ರೂಪಾಯಿ ಸದ್ಯ ಮುಳುಗಡೆ ಅಮೌಂಟ್ ಬಂದು ಕುಂತೈತಿ. ಅದಕ್ಕೆ ಕೊಟ್ಟ ದಾಖಲಾತಿಗಳು ಹುಟ್ಟಿಸಿ ಅವ್ನ ರೊಕ್ಕ ಎಬ್ಬಿಸುವಂಥ ಕೆಲಸಗಳನ್ನು ನಡೆಸಿಬಿಟ್ಟಾರೆ. ಮತ್ತು ಮಠ ಖಾಲಿ ಬಟ್ಟಿ ಕೆರೆದು ಸಿಕ್ಕಾಪಟ್ಟೆ ಭಕ್ತರಲ್ಲಿ ರೊಕ್ಕ ಬೆಂಕಿ ಉಸುಲು ಮಾಡೋದು. ಮಠದ ಕಾರ್ ಗಾಡಿ ಸಹಿತ ಮಾರ್ಯಾರ. ಅದನ್ನು ಎಲ್ಲಿ ಒಂದು 2 ವರ್ಷ ಹತ್ತು ಗಪ್ಪ ಆಗಿಬಿಟ್ಟೈತೆ. 18 ಲಕ್ಷ ರೂಪಾಯಿ ಕಾರ್ ಗಾಡಿ ಅದು. ಮುಂದೆ ಟ್ಯಾಕ್ಟ್ರು ಸಹಿತ ಇಲ್ಲ. ಕೆಲವೊಂದು ಬಂಗಾರದ ಸಾಮಾನುಗಳು ಒಳಗಿನೂ, ಕೆಲವೊಂದು ಚಿರ ಆಸ್ತಿಗಳು, ಸಣ್ಣ ಪುಟ್ಟ ಆಸ್ತಿಗಳು ಒಳಗಿನೂ ಎಲ್ಲ ತಮ್ಮ ಊರಿಗೆ ಗಾಡಿ ಒಳಗೆ ಕಳಿಸುವಂಥ ವ್ಯವಸ್ಥೆ ನಡೆಸಿಬಿಟ್ಟಾರೆ. ಹೀಗಾಗಿ ಕೋರ್ಟ್ ಆದೇಶ ಕೋರ್ಟ್ ಆರ್ಡರ್ ಇರುವವರೆಗೂ ಕೋರ್ಟಿನ ನ್ಯಾಯಾಲಯದೊಳಗೆ ನಿಮ್ಮ ಬಗ್ಗೆ ನ್ಯಾಯಾಲಯದೊಳಗೆ ಕೇಸ್ 5 ಕೇಸ್ ಅದಾವರು. ಅವ್ರ ಬಗ್ಗೆ 5 ಕೇಸ್ ನಿಕಾಲ ಆಗುವವರೆಗೆ ನೀವು ಯಾಕೆ ಪೀಠಾಧಿಪತಿ ಅಂತೇಳಿ ಅನೌನ್ಸ್ ಆಗಿರಿ, ಪೂಜೆ ಪುನಸ್ಕರ್ಕಂತ ಅಷ್ಟೇ ಇರಬೇಕು ಅಂತ ನಮ್ಮದು ಸತ್ಯಾಗ್ರಹ. ಅವ್ರದ್ದು ಏನಿಲ್ಲ, ನಾನಾ ಪೀಠಾಧಿಪತಿ ಅಂತೇಳಿ ಎಲ್ಲಾನು ಗುಂಡಾಗಿರ್ತನ ಒಂದಿಷ್ಟು ಕೆಲವು ಜನರು ಕರ್ಕೊಂಡು ಗುಂಡಾಗಿರಿ ಮಾಡಿ. ಓಕೆ, ಧನ್ಯವಾದಗಳು ಸರ್ ರಿಪಬ್ಲಿಕ್ ಮಾತಾಡಿದ್ದಕ್ಕೆ.